ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಕಾಣುವಂತಹ ಹೂವಿನ ಬಗ್ಗೆ ಪರಿಚಯ ಇದೆಯೇ? ಸಾಮಾನ್ಯವಾಗಿ ಇದು ಗ್ರಾಮೀಣ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ಕಾಣುವಂತಹ ಈ ಹೂವನ್ನು ಚದುರಂಗಿ ಗಿಡ ಅಥವಾ ರೋಸಿ ಗಿಡ ಅಂತಲೂ ಕರೆಯುತ್ತಾರೆ. ವೀಕ್ಷಕರೇ ನೋಡಿ, ಹೂವು ಸಣ್ಣದಾಗಿದ್ದು ಗೋಲಾಕಾರವಾಗಿದ್ದು ಗೊಂಚಲಾಗಿ ಈ ಹೂವು ಹಲವಾರು ಬಣ್ಣಗಳಿಂದ ಕೂಡಿದೆ. ಸಾಧಾರಣವಾಗಿ ಒಂದು ಹೂವಿನ ಗೊಂಚಲಲ್ಲಿ ಹಳದಿ, ಕೆಂಪು, ಗುಲಾಬಿ ಹಾಗೂ ಕಿತ್ತಳೆ ಬಣ್ಣದ ಮಿಶ್ರಣವನ್ನು ಒಳಗೊಂಡಿದೆ. ನೋಡಿ ವೀಕ್ಷಕರೇ, ಎಷ್ಟೊಂದು ಸೊಗಸಾದಂತಹ ಹೂವಿನ ಈ ಗಿಡ. ಈ ಹೂವಿನ ಗಿಡವನ್ನು ನಾನು ಕಟ್ಟಿಂಗ್ ಮಾಡಿರುತ್ತೇನೆ. ಸಾಧಾರಣವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಇದು ಇರುವಾಗ ಉದ್ದವಾಗಿ ಅಥವಾ ಬಳ್ಳಿಯಾಗಿ ಬೆಳೆದು ಇರುತ್ತದೆ. ಆದರೆ ನಾನು ಇದರ ಈ ಹೂವಿಗೆ ಆಕರ್ಷಣೆ ಹೊಂದಿದ್ದು ಇದನ್ನು ನಾನು ತನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿರುತ್ತೇನೆ. ವೀಕ್ಷಕರೇ ನೋಡಿ, ಎಷ್ಟೊಂದು ಸೊಗಸಾಗಿದೆ. ಸುತ್ತಲೂ ಪಿಂಕ್ ಬಣ್ಣ, ಬಿಳಿ, ಹಳದಿ ಮಿಶ್ರಣವನ್ನು ಒಳಗೊಂಡಂತಹ ಈ ಹೂವು ಬಹಳ ಸೊಗಸಾಗಿದೆ. ಹಾಗೆಯೇ ವೀಕ್ಷಕರೇ, ಇದರ ಕಾಂಡ ಸಣ್ಣದಾಗಿದ್ದು ಇದರ ಎಲೆಯ ಸುತ್ತಲೂ ಮುಳ್ಳುಗಳಿಂದ ಆವರಿಸಿದೆ. ಈ ಎಲೆಯ ರಸವನ್ನು ಸಾಮಾನ್ಯವಾಗಿ ಚರ್ಮದ ತುರಿಕೆಗೆ ಹಾಗೂ ಚರ್ಮದ ಅಲರ್ಜಿಗೆ, ಹಾಗೆಯೇ ಸಣ್ಣ ಪುಟ್ಟ ಗಾಯಗಳಿಗೆ ಇದರ ರಸವನ್ನು ಹಚ್ಚಿದರೆ ಸಾಧಾರಣವಾಗಿ ಗುಣಮುಖವಾಗುತ್ತದೆ. ಇದರ ಇನ್ನೊಂದು ದುಷ್ಪರಿಣಾಮ ಅಂತ ಹೇಳಿದರೆ, ಈ ಹೂವಿನ ಗಿಡದಲ್ಲಿ ಇರುವಂತಹ ಕಾಯಿಗಳು, ಹಸಿರು ಬಣ್ಣದ ಕಾಯಿಗಳು ವಿಷಕಾರಿಯಾಗಿದ್ದು ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ. ವೀಕ್ಷಕರೇ, ಈ ಗಿಡವನ್ನು ನಾನು ನನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿರುತ್ತೇನೆ. ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಉದ್ದವಾಗಿ ಬೆಳೆದಿರುತ್ತದೆ. ನಾನು ಇದನ್ನು ಕಸಿಯನ್ನು ಮಾಡಿರುತ್ತೇನೆ. ನೋಡಿ, ಈ ಒಂದು ಹೂವಿನ ಗಿಡವನ್ನು ನಾನು ಗ್ರೋ ಬ್ಯಾಗಲ್ಲಿ ಬೆಳೆಸಿ ಇದನ್ನು ಎತ್ತರಕ್ಕೆ ಬೆಳೆದಾಗೆ ಆಗಾಗ ಇದನ್ನು ಕಟ್ಟಿಂಗ್ ಮಾಡಿರುತ್ತೇನೆ. ಹೀಗೆ ಮಾಡಿರುವುದರಿಂದ ಗಿಡ ಪೊದರಾಗಿ ಬೆಳೆದು ಇದರಲ್ಲಿ ಬಹಳಷ್ಟು ಹೂಗಳಿರುವುದನ್ನು ನೀವು ಕಾಣಬಹುದು. ವೀಕ್ಷಕರೇ, ಈ ಹೂವಿನ ಬಗ್ಗೆ ನಿಮಗೆ ಏನು ಅನಿಸಿದೆ ಎಂಬುದನ್ನು ವಿಡಿಯೋ ನೋಡಿದವರು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.